ಮಧ್ಯಪ್ರಾಚ್ಯದಲ್ಲಿ ಶುರುವಾಗಿರುವಂತಹ ಯುದ್ಧ 16ನೇ ದಿನಕ್ಕೆ ಕಾಲಿಟ್ಟಿದೆ. ಇರಾನ್ ಶರಣಾಗುವಂತಹ ಮಾತೇ ಹಾಡ್ತಾ ಇಲ್ಲ. ಇನ್ಫ್ಯಾಕ್ಟ್ ತುಂಬಾ ಸ್ಟ್ರಾಟಜಿಕ್ ಆಗಿ ಗಲ್ಫ್ ರಾಷ್ಟ್ರಗಳ ನೆಮ್ಮದಿಯನ್ನು ಕಸಿತಾ ಇದೆ ಇರಾನ್. ಕ್ಷಿಪಣಿಗಳ ದಾಳಿಯನ್ನು ಮಾಡ್ತಾ ಇದೆ. ನೋಡ್ತಾ ಇದ್ದ ಹಾಗೆ ಅಗ್ಗ ಅನಿಸುವಂತಹ ಡ್ರೋನ್ಗಳ ವ್ಯವಸ್ಥೆಯನ್ನು ಇಲ್ಲಿ ಬಳಸಿಕೊಳ್ತಾ ಇದೆ. ಸುಸೈಡಲ್ ಡ್ರೋನ್ ಅಟ್ಯಾಕ್ಸ್ ಅನ್ನು ಮಾಡ್ತಾ ಇದೆ. ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ತನ್ನ ದಾಳಿಯನ್ನು ಮುಂದುವರಿಸಿದೆ. ಇವತ್ತು ಕೂಡ ಎಲ್ಲರನ್ನೂ ಕೂಡ ಇಲ್ಲಿ ಸೇಡಿನ ಜ್ವಾಲೆಯಲ್ಲಿ ನಾನು ಬಲಿ ತಗೊಳ್ತೀನಿ ಅನ್ನೋ ರೀತಿ ಇರಾನ್ ಪ್ರತೀಕಾರ ಕಾಣಿಸ್ತಾ ಇದೆ. ದುಬೈ, ಕುವೈತ್ ಸೇರಿದಂತೆ ನೋಡಿ, ದುಬೈನ ಮರೀನಾ ಮತ್ತು ಅಲ್ ಸುಫಾಹ ಪ್ರದೇಶದಲ್ಲಿ ಸ್ಫೋಟ ಆಗಿದೆ. ಮರೀನಾ ಮತ್ತು ಅಲ್ ಸುಫಾಹ ಇದೆಯಲ್ಲ, ಇದು ದುಬೈನ ಕಾಸ್ಟ್ಲಿಯೆಸ್ಟ್ ಐಷಾರಾಮಿ ಪ್ರದೇಶಗಳು. ತುಂಬ ರಿಚ್ ಇರೋರೆಲ್ಲ ಇಲ್ಲಿ ಜಾಗನ ತಗೊಳ್ತಾ ಇರ್ತಾರೆ. ಪ್ರೈವೇಟ್ ಪಾರ್ಟಿಗಳಿಗೆ ಈ ಜಾಗಗಳ ಹೆಸರುವಾಸಿ. ಈಗ ಇಲ್ಲಿ ಪಾರ್ಟಿ ಅಲ್ಲ, ಜಸ್ಟ್ ಬಾಂಬ್ಗಳು ಬ್ಲಾಸ್ಟ್ ಆಗ್ತಾ ಇದೆ. ಯಾವ ಕ್ಷಣದಲ್ಲಿ ಯಾವ ಕಟ್ಟಡ ಉದುರಿ ಬೀಳುತ್ತೋ ಅನ್ನೋ ಭಯ ದುಬೈ ನಿವಾಸಿಗಳನ್ನು ಕಾಡ್ತಾ ಇದೆ. ದುಬೈನ ಮರೀನಾ ಮತ್ತು ಅಲ್ ಸಫೌಹ ಇಲ್ಲಿ ಒಂದು ಕಡೆಗೆ ಬೃಹತ್ ಕಟ್ಟಡಕ್ಕೆ, ಗಗನಚುಂಬಿ ಇರುವಂತಹ ಕಟ್ಟಡಕ್ಕೆ ಸುಸೈಡಲ್ ಡ್ರೋನ್ ಅಟ್ಯಾಕ್ ಆಗಿದೆ. ಸಾವು ನೋವಿನ ಬಗ್ಗೆ ನಿಖರವಾದ ಮಾಹಿತಿ ಸಿಗ್ತಾ ಇಲ್ಲ. ಬಟ್ ದುಬೈ ವಿಪರೀತವಾಗಿ ಒದೆ ತಿಂತಾ ಇದೆ ಇರಾನ್ ಕಡೆಯಿಂದ ಅನ್ನೋದು ಮಾತ್ರ ದಾಳಿಗಳನ್ನು ನೋಡಿದಾಗ ಅನಿಸ್ತಾ ಇದೆ. ಎಲ್ಲ ಕೊಲ್ಲಿ ರಾಷ್ಟ್ರಗಳು ಕೂಡ ಒದೆ ತಿಂತಾ ಇದೆ. ಒಂದು ಕಡೆಗೆ ಕೊಲ್ಲಿ ರಾಷ್ಟ್ರಗಳಿಗೆ ಅಮೆರಿಕದ ಮೇಲೆ ಪಿತ್ತ ಕೂಡ ನೆತ್ತಿಗೇರಿದೆ. ನಮ್ಮ ಪಾಡಿಗೆ ತಾವು ಶಾಂತಿಯಿಂದ ಟೂರಿಸಮ್ ಮಾಡಿಕೊಂಡು ಆಯಿಲ್ ಎಕ್ಸ್ಪೋರ್ಟ್ ಮಾಡ್ಕೊಂಡು ಆರಾಮಾಗಿದ್ವಿ. ಇವರಿಗೆ ನೌಕಾನೆಲೆ ಕೊಟ್ಟು ಇವ್ರ ಜೊತೆ ಕೈ ಜೋಡಿಸಿ ಶಿಯಾ ಸುನ್ನಿ ಅನ್ನೋ ಮುಸ್ಲಿಂ ಫೈಟ್ನಲ್ಲಿ ಭಾಗಿಯಾಗಿ ಪಡಬಾರ್ದ ಕಷ್ಟವನ್ನು ಪಡ್ತಾ ಇದೀವಲ್ಲ, ದಶಕಗಳ ಹಿಂದಕ್ಕೆ ಹೋಗ್ತಾ ಇದೀವಿ ನಾವು ಅನ್ನೋ ರೀತಿ ವಾತಾವರಣ ಕಾಣಿಸ್ತಾ ಇದೆ ದುಬೈ ನಿವಾಸಿಗಳಲ್ಲಿ.